ಇತ್ತ ಕಡೆ ಕಲಹ ಭೋಜನಕ್ಕಲ್ಲವಷ್ಟೇ. ಎಲ್ಲಿಯಾದರೂ ಉಂಟೆ ರಾಜನು. ಜಟಾಜೂಟಧಾರಿಯಾದ ಆ ಜಮದಗ್ನಿಯ ಆಶ್ರಮದ ಕಡೆಯಿಂದ ಬರುತ್ತಲಿದ್ದೆ. ಅಲ್ಲಿ ಇಷ್ಟಾರ್ಥಗಳೆಲ್ಲವನ್ನೂ ಪೂರೈಸುವ ಕಾಮಧೇನುವನ್ನು ಕಂಡೆ. ಯಾಕೋ ಏನು, ಅದನ್ನು ನೋಡಿದ ಕ್ಷಣದಿಂದ ಅದಿರಬೇಕಾದದ್ದು ಆಶ್ರಮದಲ್ಲಲ್ಲ, ನಿಮ್ಮಂಥ ರಾಜಾಶ್ರಯದಲ್ಲಿ ಎಂದೆನಿಸಿತು. ಅಲ್ಲವೇ ಬೇಟಾಸುರ? ಹೌದು ನಾರದ ಮುನಿಗಳೇ. ಅದು ಯಾವಾಗಲೂ ನಮಗೆ ಅನ್ನಿಸಿತ್ತು. ಒಮ್ಮೆ ಪ್ರಯತ್ನಿಸಿ ವಿಫಲವಾದದ್ದು ಆಯಿತು. ಆದರೆ ಆ ಜಮದಗ್ನಿ ಆ ಅಂದರು ಭೂ ಅಂದರು ತನ್ನ ಕ್ರೋಧಾಗ್ನಿಯ ಜ್ವಾಲೆಯಿಂದ ದಹಿಸಿ ಬೂದಿ ಮಾಡಿ ಆ ಬೂದಿಯನ್ನು ತನ್ನ ಹಣೆಗೆ ವಿಭೂತಿಯನ್ನಾಗಿ ಮಾಡಿ ಹಚ್ಚಿಕೊಳ್ಳುತ್ತಾನೆ. ಅದಕ್ಕೆ ನಿನ್ನ ಆಸೆಯನ್ನೇ ಭಸ್ಮ ಮಾಡಿ ವಿಭೂತಿಯನ್ನಾಗಿ ಹಚ್ಚಿಕೊಳ್ಳುವೆಯಾ? ನಾರದ ಮುನಿಗಳೇ, ಈ ಕ್ರೋಧವನ್ನೇ ಜಮದಗ್ನಿಯು ತೊರೆದು ಶಾಂತಚಿತ್ತರಾಗಿದ್ದಾರೆ. ಇನ್ನು ಮುಂದೆ ಜಮದಗ್ನಿಯೇ ಬಾ ಎಂದು ಕರೆದರೂ ಕೋಪ ಅವರ ಬಳಿ ಸುಳಿಯುವುದಿಲ್ಲ. ಹೌದೇ ನಾರದರೆ? ಹಾಗಾದ್ರೆ ನಾವೇ ಅವರ ಬಳಿ ಹೋಗೋಣ. ನಾರಾಯಣ. ರಾಜನ್, ಕಾಮಧೇನುವನ್ನು ಕಾಪಾಡುವುದು ಅಷ್ಟು ಸುಲಭವಲ್ಲ. ಅತ್ಯಂತ ನೇಮನಿಷ್ಠೆಯಿಂದ ನಿತ್ಯ ಪೂಜೆ ನೀರಾಜನಗಳನ್ನು ನೀಡಬೇಕಾಗುವುದು. ಅಷ್ಟೇ ಅಲ್ಲದೆ ಆ ದೇವೇಂದ್ರನು ಈ ಆಶ್ರಮಕ್ಕೆ ಬಳುವಳಿಯಾಗಿ ಕೊಟ್ಟಿರುವ ಆ ಕಾಮಧೇನುವನ್ನು ಇತರರಿಗೆ ಕೊಡುವ ಹಕ್ಕು ನಮಗಿಲ್ಲ. ಅಖಂಡ ಭೂಮಂಡಲೇಶ್ವರನು ಅರಿವೀರ ಭಯಂಕರನು ನಾನು. ಯಾರನ್ನಾದರೂ ಏನನ್ನಾದರೂ ಕೇಳದೆಯೇ ಕೈವಶ ಮಾಡಿಕೊಳ್ಳುವ ಹಕ್ಕು ನನಗೂ ಇದೆ. ಬೇಟಾಸುರ, ರಾಜನ್, ಹೊರಡು. ಈಗಲೇ ಆ ಕಾಮಧೇನುವನ್ನು ಹಿಡಿದುತ್ತಾ. ಅಪ್ಪಣೆ. ಅಮ್ಮ ಕಾಮಧೇನು, ಈ ಕರಾಳ ಕಾರ್ತವೀರ್ಯಾರ್ಜುನನ ಬಂಧನವನ್ನು ಛೇದಿಸಿಕೊಂಡು ನಿನ್ನ ಸ್ವಸ್ಥಾನವಾದ ಸ್ವರ್ಗವನ್ನು ಸೇರು ಹೋಗು ತಾಯಿ, ಸೇರು ಹೋಗು. ಎಳವೋ ಮದೋನ್ಮತ್ತ ಮಾಯಾ ಋಷಿಯೇ, ಕಾಮಧೇನು ನಮಗೆ ದಕ್ಕದ ಹಾಗೆ ಮಾಡಿದೆಯಲ್ಲವೇ? ಇಂದಿಗೆ ನಿನ್ನ ಆಯುಷ್ಯ ಅಂತ್ಯ. ನಾನು ನಿನ್ನಲ್ಲಿದ್ದರೆ ಇಂತಹ ಸಹಸ್ರ ಬಾಹುಗಳ 1000 ಮಂದಿ ಬಂದರು ನಿನ್ನ ನೆರಳನ್ನು ಸೋಕಲಾರರು. ಮತ್ತೆ ನನ್ನನ್ನು ಆವಾಹನೆ ಮಾಡಿಕೊ. ಅಗತ್ಯವೇ ಇಲ್ಲ ತಾಯಿ. ನನ್ನ ಮಗನಿಗೆ ಕೊಟ್ಟ ಮಾತನ್ನು ನಾನು ಮೀರಲಾರೆ. ಹೊರಟು ಹೋಗು ತಾಯಿ, ಹೊರಟು ಹೋಗು. ಪರಮೇಶ್ವರ, ಏನಿದು ಪೂರ? ಪರಾತ್ಪರ ಪರಮೇಶ್ವರ, ಏನಿ ಘೋರ, ಏನಿ ವೈಪರೀತ್ಯ? ಪರಶುರಾಮ, ಮದೋನ್ಮತ್ತನಾದ ಕಾರ್ತವೀರ್ಯಾರ್ಜುನನು ನಿಮ್ಮ ತಂದೆಯವರನ್ನು ನನ್ನ ಕಣ್ಮುಂದೆಯೇ 21 ಬಾರಿ ಇರಿದು ಸಂಹರಿಸಿ ನನ್ನ ಮುತ್ತೈದೆತನವನ್ನೇ. ಕೆಲವೋ ದುರ್ಜನ ಕಾರ್ತವೀರ್ಯಾರ್ಜುನ, ನನ್ನ ತಂದೆಯನ್ನು ನಿಷ್ಕಾರಣವಾಗಿ ನಿಂದಿಸಿದ ನೀಚಾದಿ ನೀಚನೆ. ಇದಕ್ಕೆ ಪ್ರತೀಕಾರವಾಗಿ ಈ ನನ್ನ ಚಂಡ ಪ್ರಚಂಡ ದೋರ್ದಂಡ ಉದ್ದಂಡ ಪರಶುವನ್ನು ಜಳಪಿಸಿ 21 ಪರ್ಯಾಯಗಳು ಸಮಸ್ತ ಭೂಮಂಡಲದಲ್ಲೂ ಸೈರವಿಹಾರ ಮಾಡಿ ನಿನ್ನ ಕ್ಷತ್ರಿಯ ಕುಲವನ್ನು ಸಂಹಾರ ಮಾಡಿ ನನ್ನ ಹೆತ್ತ ತಂದೆಗೆ ತರ್ಪಣ ಕೈಯದಿದ್ದರೆ ನಾನು ಜಮದಗ್ನಿ ಸುತ ಪರಶುರಾಮನೇ ಅಲ್ಲರಾಮನೇ ಅಲ್ಲರಾಮನೇ ಅಲ್ಲರಾಮನೇ. ಪರಶುರಾಮ, ನಿನ್ನ ಪ್ರತಿಜ್ಞೆ ನೆರವೇರಲಿ. ಆ ಕಾರ್ತಿವೀರ್ಯನ ಬಳಿ ಮೃತ್ಯು ಸಂಜೀವಿನಿ ಇರುವುದು. ಆ ನರಾಧಮನನ್ನು ಸಂಹರಿಸಿ ನೀನು ಆ ಸಂಜೀವಿನಿಯನ್ನು ತಂದರೆ ನಿನ್ನ ತಂದೆ ಪುನರ್ಜನ್ಮ ಹೊಂದುತ್ತಾರೆ. ಹೌದು ರಾಮ, ಇಂದು ಹುಣ್ಣಿಮೆ. ಮುಂದಿನ ಹುಣ್ಣಿಮೆಯೊಳಗೆ ನೀನ ಕಾರ್ಯವನ್ನು ನಿರ್ವಹಿಸಬೇಕು. ತಡವಾದರೆ ನಿನ್ನ ತಂದೆಯ ಪಾರ್ಥಿವ ಶರೀರದ ಜೊತೆಗೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ತಾಯಿ, ನಿನ್ನ ಮುತ್ತೈದೆ ಭಾಗ್ಯವನ್ನು ಮರಳಿ ತಂದೆ ತರುತ್ತೇನಮ್ಮ. ಹರಸಿ ಕಳಿಸಿಕೊಡು ತಾಯಿ. ವಿಜಯೀ ಭವ. ಜೈ ಮಾತಾ. ಜೋಗ್ತಿಯಮ್ಮ, ಪರಶುರಾಮ ಆ ಮೃತ್ಯು ಸಂಜೀವನಿನ ಹ್ಯಾಕ್ ತಂದ? ಪರಶುವನೆತ್ತಿದ ಪರಮ ಶಿವನಂತೆ ಸಮರ ರಂಗಕ್ಕೆ ಧಾವಿಸಿದ ಥಳಥಳ ಹೊಳೆಯುತ್ತ ತಾಂಡವ ಮಾಡುತ್ತ ಮಧ್ಯಂತಿನ ಮಾರ್ತಾಂಡನು ಮಿಂಚಿದ ಪ್ರಣಯ ಖರ್ಚನವ ಮಾಡುತ್ತ ಪರರಿ ಕುಶಿರವನು ಗಣಿಯಲು ಪರಾಕ್ರಮಿಸಿದ ಅಪಕ್ರ ವಿಕ್ರಮ ಅಸಾಧ್ಯ ಶೂರನು ಖಂಡನ ಭೀಮನು ಭಾರ್ಗವ ರಾಮನು ಖಂಡನ ಭೀಮನು ಭಾರ್ಗವ ರಾಮನು ಕಾರ್ತವೀರನನ್ನು ಸಾರಿದ ಸಂಗಮಿಸಿದ ಸಂಹರಿಸಿದ
ನಿನ್ನ ಆಶೀರ್ವಾದದ ಫಲ. ಪರಶುರಾಮ, ಸ್ವಾಮಿ, ರೇಣುಕಾ, ರಾಮ, ತಂದೆ. ಅಮ್ಮ, ಗೊಡಚಿ ವೀರಭದ್ರೇಶ್ವರ ಸ್ವಾಮಿಗಳು ಆಗಮಿಸುತ್ತಿದ್ದಾರೆ. ಅಣ್ಣ ಗೊಡಚಿ ವೀರಭದ್ರೇಶ್ವರ, ಈ ತಂಗಿಗೆ ಸೌಭಾಗ್ಯವನ್ನು ಪ್ರಸಾದಿಸಲು ಬಂದಿರುವಿರಾ? ತಾಯೇ ಪಾವನಚರಿತೆ, ಇಂದಿನಿಂದ ಪ್ರತಿ ವರ್ಷವೂ ನನ್ನ ಗುಡಿಯಿಂದ ಈ ಪೌರ್ಣಮಿ ದಿನ ಅರಿಶಿನ ಕುಂಕುಮ ಮಂಗಳಸೂತ್ರವನ್ನು ಕಳಿಸುವುದು ಸಂಪ್ರದಾಯವಾಗಲಿ. ಈ ಸುಗಂಧವರ್ತಿ ಸವದತ್ತಿ ಎನ್ನುವ ಹೆಸರಿನಲ್ಲಿ ಮಹಾ ಪುಣ್ಯಕ್ಷೇತ್ರವಾಗಲಿ. ನೀನು ಪ್ರತ್ಯಕ್ಷ ದೈವವಾಗಿ, ಭಕ್ತರ ಕಲ್ಪವೃಕ್ಷವಾಗಿ, ಎಲ್ಲ ಪಾಪಗಳನ್ನು ತೊಳೆಯುವ 7 ಕೊಳ್ಳದ ಎಲ್ಲಮ್ಮನಾಗಿ ಜಗದ್ವಿಖ್ಯಾತಳಾಗು ತಾಯೇ. ಪತಿವ್ರತ ತಿಲಕ ರೇಣುಕ, ನಿನ್ನ ಪಾತಿವ್ರತ್ಯ ಮಹಾತ್ಮೆ ಅದೆಷ್ಟು ಪಾವನವೋ ಎಂಬುದು ಪ್ರಪಂಚಕ್ಕೆ ಪರಿಚಯವಾಗಲೆಂದು ಈ ಪರೀಕ್ಷೆಗಳು ನಡೆದವು. ನಿನ್ನ ಪುಣ್ಯ ಕಥಾಶ್ರವ ದರ್ಶನಗಳಿಂದ ಪ್ರಜೆಗಳೆಲ್ಲರಿಗೂ ಇಹಪರ ಭಾಗ್ಯಗಳು ಹಿತೋಧಿಕವಾಗಿ ಲಭ್ಯವಾಗಲಿ. ಧನ್ಯೋಸ್ಮಿ ಸ್ವಾಮಿ. ಎಲ್ಲಾರು ಬರ್ರಿ, ಎಲ್ಲಮ್ಮನ ಪಾದಕ ಬಿದ್ದು 4 ಉದೋ 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 ಅಂತ ಹಾಡೋಣ. ಏ ಉದೋ 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 ಎಲ್ಲು ಕಾಣೆ ಎಲ್ಲಮ್ಮನ ತೋಳ್ ಎಲ್ಲು ಕಾಣೆ ಅಮ್ಮ ಎಲ್ಲು ಕಾಣೆ ಎಲ್ಲಮ್ಮನ ತೋಳ್ ಎಲ್ಲು ಕಾಣೆ ತಮಟೆಗೆ ಒಲಿಯೋಳೆ ತಮಟ ಮ್ಯಾಲೆ ಕುಣಿಯೋಳೆ ತಮಟೆಗೆ ಒಲಿಯೋಳೆ ತಮಟ ಮ್ಯಾಲೆ ಕುಣಿಯೋಳೆ ತಮಟೆಯ ಮ್ಯಾಲೆ ನಲಿಯೋಳೆ ಎಲ್ಲವ್ವ ಎಲ್ಲು ಕಾಣೆ ಎಲ್ಲವ್ವನ ತೋಳು ಎಲ್ಲು ಕಾಣೆ ಪೂಜೆಗೆ ಒಲಿಯೋಳೆ ಪೂಜೆಗಾಗಿ ಬರುವೋಳೆ ಪೂಜೆಗೆ ಒಲಿಯೋಳೆ ಪೂಜೆಗಾಗಿ ಬರುವೋಳೆ ಪೂಜೆಯಲ್ಲಿ ತಾಯಿ ಕುಣಿಯೋಳೆ ಎಲ್ಲವ್ವ ಎಲ್ಲು ಕಾಣೆ ಎಲ್ಲಮ್ಮನ ತೋಳು